ಸರ್ಕಾರಿ ನೌಕರರ ಪೆನ್ಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ನೌಕರರಿಗೆ ನೀಡುವ ಪೆನ್ಷನ್ ಯಾರೊಬ್ಬರ ಉದಾರತೆ ಒಂದು ದಾನ ಅಲ್ಲ, ಅದು ಪೆನ್ಷನನ್ನು ಪಡೆಯುವುದು ನೌಕರರ ಅದು ಹಕ್ಕು ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ನಮ್ಮ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಈ ಒಂದು ಪೆನ್ಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೀಡಿರುವ ಈ ಒಂದು ಮಹತ್ವದ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ನ ಅಭಯ್ ಎಸ್ ಓಕಾ ಮತ್ತು ರಾಜೇಶ್ ಬಿಂದಾಲ್ ಇವರು ಇದ್ದಂಥ ಒಂದು ಪೀಠ ಈ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಸರ್ಕಾರಿ ನೌಕರರು ಏನಿದ್ದಾರೆ ಅವರು ಪಡ್ಕೊಳ್ಳುವಂಥ ಪೆನ್ಷನ್ ಯಾವುದೇ ಒಂದು ಸರ್ಕಾರ ಅಥವಾ ಯಾವುದೇ ಒಂದು ಪಕ್ಷಗಳು ನೀಡುವಂಥ ಒಂದು ದಾನ ಅಥವಾ ಗಿಫ್ಟ್ ಅಲ್ಲ, ಅದು ಅವರು ಕೆಲಸವನ್ನು ಏನು ಮಾಡಿರ್ತಾರೆ, ಹಾಗಾಗಿ ಅದನ್ನು ಪಡ್ಕೊಳ್ಳುವ ಹಕ್ಕು ಅವರಿಗಿದೆ. ಸೊ ಹಾಗಾಗಿ ನೌಕರರ ಹಕ್ಕು, ಪೆನ್ಷನ್ ನೌಕರರ ಹಕ್ಕು ಅಂತೇಳಿ ಈ ಒಂದು ಮಹತ್ವದ ತೀರ್ಪಿನಲ್ಲಿ ಹೇಳಿದೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಕೋಲ್ಕತ್ತಾ ಸ್ಟೇಟ್ ಟ್ರಾನ್ಸ್ಪೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಂಥ ನಿವೃತ್ತರ ಸಂಘ ಏನಿದೆ ಅವರು ಈ ಒಂದು ಪಿಟಿಷನನ್ನು ಫೈಲ್ ಮಾಡಿರ್ತಾರೆ. ಇದರ ಒಂದು ವಿಚಾರಣೆಯನ್ನು ನಡೆಸಿದಂಥ ಒಂದು ಸುಪ್ರೀಂ ಕೋರ್ಟ್ ಇವರು ಏನು ಟ್ರಾನ್ಸ್ಪೋರ್ಟ್ ಏನಿದೆ, ಕೋಲ್ಕತ್ತಾ ಟ್ರಾನ್ಸ್ಪೋರ್ಟ್ ಏನಿದೆ, ಇದಕ್ಕಿಂತ ಟ್ರಾನ್ಸ್ಪೋರ್ಟ್ಗೆ ಅದರ ಮರ್ಜ್ ಆಗೋಕ್ಕಿಂತ ಮೊದಲು ಇವರು ಕೂಡ ಸರ್ಕಾರಿ ನೌಕರರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಅನಂತರದಲ್ಲಿ ಕೋಲ್ಕತ್ತಾ ಟ್ರಾನ್ಸ್ಪೋರ್ಟ್ ಇದಕ್ಕೆ ಮರ್ಜ್ ಆಗುತ್ತೆ. ಸೊ ಅದು ಮರ್ಜ್ ಆದ ನಂತರದಲ್ಲಿ ಕೆಲವು ನಿಯಮಗಳು ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ಈಗ ಇರುವಂಥ ಟ್ರಾನ್ಸ್ಪೋರ್ಟಲ್ಲಿ ಇರುವಂಥವರಿಗೆ ಯಾವುದೇ ಪೆನ್ಷನ್ ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ಗಮನಿಸಿದಂಥ ಸುಪ್ರೀಂ ಕೋರ್ಟ್ ಅವರು ಕೆಲಸಕ್ಕೆ ಸೇರಿದಾಗ ಅವಾಗ ಸರ್ಕಾರಿ ನೌಕರರಾಗಿರ್ತಾರೆ. ಅನಂತರದಲ್ಲಿ ಅವರು ನಿಗಮಕ್ಕೆ ಅಂದರೆ ಟ್ರಾನ್ಸ್ಪೋರ್ಟ್ ನಿಗಮಕ್ಕೆ ಅವರು ಮರ್ಜ್ ಆಗಿರ್ತಾರೆ. ಸೊ ಆವಾಗ ನಿಯಮಗಳು ಬದಲಾವಣೆ ಆಗಿರುತ್ತೆ. ಸೊ ಆದರೆ ಇಲ್ಲಿ ಅವರು ಸರ್ಕಾರಿ ನೌಕರರಾಗಿ ಇದ್ದಾಗ ಪೆನ್ಷನ್ಗೆ ಯಾರ್ಯಾರು ಅರ್ಹರಾಗಿರ್ತಾರೆ ಅವರುಗಳು ಅರ್ಹರಾಗಿರ್ತಾರೆ. ಆ ನಿಯಮಗಳಿಗೆ ಬದ್ದಂತೆ ಯಾರು ಅರ್ಹರಾಗಿರೋದಿಲ್ಲ, ಅಂದರೆ ಅದು ಟ್ರಾನ್ಸ್ಪೋರ್ಟ್ ನಿಗಮಕ್ಕೆ ಮರ್ಜ್ ಆಗೋಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಇವರು ಸರ್ಕಾರಿ ನೌಕರರಾಗಿರ್ತಾರೆ. ಮರ್ಜ್ ಆಗೋಕ್ಕಿಂತ ಮೊದಲು ಇದ್ದಂಥ ಪೆನ್ಷನ್ಗೆ ಅರ್ಹರು ಯಾರಿರ್ತಾರೆ ಅವರು ಅರ್ಹರಾಗಿರ್ತಾರೆ. ಅವರ ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಕೋಲ್ಕತ್ತಾ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆ್ಯಂಡ್ ಅದರ್ಸ್ ವರ್ಸಸ್ ಆಶಿತ್ ಚಕ್ರವರ್ತಿ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಈ ಕೋಲ್ಕತ್ತಾ ಟ್ರಾನ್ಸ್ಪೋರ್ಟ್ ಆ ಥರ ಪೆನ್ಷನನ್ನು ಅವ್ರಿಗೆ ಕೊಡೋಕ್ಕೆ ಬರೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಏನು ಮೇಲ್ಮನವಿಯನ್ನು ಸಲ್ಲಿಸಿರುತ್ತೆ ಇದನ್ನು ರಿಜೆಕ್ಟ್ ಮಾಡಿರುತ್ತೆ. ಪೆನ್ಷನ್ ನೌಕರರ ಹಕ್ಕು ಅಂತೇಳಿ ಈ ಒಂದು ಪ್ರಕರಣದಲ್ಲಿ ಹೇಳಿರುತ್ತೆ. ಸೊ ಇಲ್ಲಿ ಒಂದು ಸ್ಪಷ್ಟವಾಗಿ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದರೆ ಅವರು ಪೆನ್ಷನ್ ಸ್ಕೀಮ್ಗಳಲ್ಲಿ ಸರ್ಕಾರದ ಷರತ್ತುಗಳು ನಿಯಮಗಳು ಏನಿದೆ ಅದರಲ್ಲಿ ಅವರು ಪೆನ್ಷನ್ ತಗೊಳ್ಳೋದಕ್ಕೆ ಅರ್ಹರಾಗಿರಬೇಕು. ಅವರು ಕೇವಲ ಇತ್ತೀಚಿನ ಒಂದು ಕೆಲವು ನಿಯಮಗಳಲ್ಲಿ ಹೊಸದಾಗಿ ನೇಮಕಾತಿಗಳನ್ನು ಮಾಡ್ಕೊಳ್ತಾ ಇರೋಂಥ ಇದರಲ್ಲಿ ಪೆನ್ಷನ್ ಇರೋದಿಲ್ಲ. ಸೊ ಆ ರೀತಿಯಲ್ಲಿ ನಿಯಮಗಳಲ್ಲೇ ಅವ್ರಿಗೆ ಅವಕಾಶ ಇಲ್ಲದೆ ಇದ್ದರೆ ಅಂಥವರು ಪೆನ್ಷನ್ ಕೊಡಲೇಬೇಕು ಅಂತೇಳಿ ಕೇಳೋಕ್ಕೆ ಬರೋದಿಲ್ಲ. ಅವರು ಉದ್ಯೋಗಕ್ಕೆ ಸೇರುವಾಗ ಅಥವಾ ಸೇರಿದ ನಂತರ ಆಗಿರ್ಬೋದು, ಅವರು ಅರ್ಹರಾಗಿದ್ದರೆ ಆ ನಿಯಮಗಳಿಗೆ ಷರತ್ತುಗಳಿಗೆ ಅರ್ಹರಾಗಿದ್ದರೆ ಪೆನ್ಷನ್ಗೆ ಅಂಥವರು ಆ ಒಂದು ಪೆನ್ಷನನ್ನು ಪಡ್ಕೋಬೋದು ಅನ್ನೋದು ಈ ಒಂದು ಮಹತ್ವದ ತೀರ್ಪಿನಲ್ಲಿ ಹೇಳಿರುವಂಥದ್ದು. ಸೊ ಹಾಗಾಗಿ ಆ ರೀತಿ ಅವರು ಒಳಪಡದೇ ಇದ್ದರೆ, ಆ ನಿಯಮಗಳಿಗೆ ಒಳಪಡದೇ ಇದ್ದರೆ, ಪೆನ್ಷನ್ಗೆ ಕ್ವಾಲಿಫೈಡ್ ಪರ್ಸನ್ ಆಗದೇ ಇದ್ದರೆ ಅಂಥವರು ಪೆನ್ಷನ್ ಕೊಡಲೇಬೇಕು ಅಂತ ಕೇಳೋದಕ್ಕೂ ಬರೋದಿಲ್ಲ ಅನ್ನೋದನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಹೇಳಿದೆ.